So welcome to our next part of the polymer chemistry. So in the last video we have discussed Mark-Auning's equation. So that is given by what? Eta is equals to K into mv bar to the power A, where eta is what? That is eta written within the square bracket. So intrinsic viscosity na represent ಮಾಡುತ್ತೆ, K ಬಂದು constant and mv bar, so that is what? The viscosity molecular weight, and A is also constant. So here the important question ಬಂದು K and A in Mark-Auning's equation. So that depends on dash ಅಂತ ಅಥವಾ 4 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ MCQs ಅಂತ ಅಂದಾಗ. ಸೊ ಸಾಲ್ವೆಂಟ್ ಓನ್ಲಿ, ಪಾಲಿಮರ್ ಓನ್ಲಿ, ಸಾಲ್ವೆಂಟ್ ಪೇರ್ ಅಥವಾ ಈ ಥರ ಆಪ್ಷನ್ ಕೊಟ್ಟಿರ್ತಾರೆ. ಸೊ ದೇರ್ ಯು ಹ್ಯಾವ್ ಟು ಚೂಸ್ ದ ಪಾಲಿಮರ್ ಸಾಲ್ವೆಂಟ್ ಪೇರ್. ಸೊ ನೀವು ಯಾವ ಪಾಲಿಮರ್ ತೊಗೊಂಡಿದ್ದೀರಾ ಅದಕ್ಕೆ ಸೂಟಬಲ್ ಆಗೋ ಸಾಲ್ವೆಂಟ್ ತೊಗೊಂಡಿದ್ದೀರಾ. ಸೊ ಇದೆರಡರ ಬೇಸ್ ಮೇಲೆ ಈ ಕೆ ಆ್ಯಂಡ್ ಎ ವ್ಯಾಲ್ಯೂಸ್ನ ನಾವಿಲ್ಲಿ ವೇರಿ ಮಾಡ್ತಾ ಹೋಗ್ತೀವಿ, ಅಥವಾ ಇಟ್ ಇಸ್ ಡಿಪೆಂಡಿಂಗ್. ಓಕೆ, ಸೊ ದಿಸ್ ಈಸ್ ವಾಟ್ ದ ಇಂಪಾರ್ಟೆಂಟ್ ಪಾಯಿಂಟ್. ಕೆ ಆ್ಯಂಡ್ ಎ ಇಸ್ ಡಿಪೆಂಡ್ಸ್ ಆನ್ ಪಾಲಿಮರ್ ಸಾಲ್ವೆಂಟ್ ಪೇರ್ ಮೇಲೆ ಡಿಪೆಂಡ್ ಆಗಿರುತ್ತೆ. Clear? So next there are some of the important equations or the formulas which you have to remember while solving the problems from polymer chemistry. Okay, so first the most important formula is contour length. So what is the maximum end to end distance of the polymer chain? So starting in the end point ಇರುವಂತ chain length ನ, polymer chain length ನ ನಾವಿಲ್ಲಿ ಡಿಟರ್ಮೈನ್ ಮಾಡೋದಕ್ಕೆ ಆ ಲೆಂತ್ ನ ನಾವೇನಂತ ಕರಿತೀವಿ? ಕಾಂಟೂರ್ ಲೆಂತ್. ಸೊ ಹೌ ಕ್ಯಾನ್ ಐ ಡಿಟರ್ಮೈನ್ ದಿಸ್ ಕಾಂಟೂರ್ ಲೆಂತ್ ಅಂತ ಹೇಳಿದಾಗ there is a formula that is n into L. L is what? The length of the monomer unit. ಒಂದು monomer unit ಲೆಂತ್ ಎಷ್ಟಿದೆ? n ಏನು? The number of monomer. ಸೊ ಮೊನೋಮರ್ ಎಷ್ಟಿದೆ ಇಂಟು ಲೆಂತ್, ಒಂದು ಮೊನೋಮರ್ದು ಎಷ್ಟಿದೆ ಅಂತ ಮಲ್ಟಿಪ್ಲೈ ಮಾಡಿದಾಗ ವಿಲ್ ಗೆಟ್ ವಾಟ್? ಕಾಂಟೂರ್ ಲೆಂತ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಇದನ್ನು ನೆನ್ಪಿಟ್ಕೊಂಡಿರಿ. ಆ್ಯಂಡ್ ಲೈಕ್ ದಟ್ ವಿ ಹ್ಯಾವ್ ಅದರ್ ಫಾರ್ಮುಲಾಸ್. ಒನ್ ಇಸ್ ರೂಟ್ ಮೀನ್ ಸ್ಕ್ವೇರ್ ಲೆಂತ್, ದಟ್ ಈಸ್ RMS, that is root n into L. Okay, most probable end to end length root 2 by 3 root n into L. Average end to end length root 8 by 3n square root n into L. So this is what the formulas. So ಇದರಲ್ಲಿ most important ಅಂತ ಹೇಳಿದ್ರೆ ಕಾಂಟೂರ್ ಲೆಂತ್. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಡೈರೆಕ್ಟ್ ಕ್ವೆಶನ್ಸ್ ಅಂತಲೇ ಹೇಳ್ಬೋದು ಪಾಲಿಮರಲ್ಲಿ. ನೀವು ನೋಡಿದ್ರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಕೈನೆಟಿಕ್ ಚೈನ್ ಲೆಂತ್. ಸೊ ಕೈನೆಟಿಕ್ ಚೈನ್ ಲೆಂತ್, ಇಟ್ ಈಸ್ ದ ರೇಷಿಯೋ ಆಫ್ rate of monomer depletion to the rate of radical formation, or it can also be defined as rate of propagation to the rate of initiation. Also can be written as overall rate of the polymer by rate of initiation. ಸೊ ಈ ಮೂರರಲ್ಲಿ ನಿಮ್ಗೆ ಯಾವುದಾದ್ರೂ ಆಪ್ಷನ್ನ ಕೊಟ್ಟಿರ್ಬೋದು. ಸೊ ಕಾಂಟೂರ್ ಲೆಂತ್ ಇಸ್ ಡಿಫೈನ್ಡ್ ಆಸ್ ಆರ್ ಇಸ್ ನಥಿಂಗ್ ಬಟ್, ಸೊ ಈ ಥರ ಕ್ವೆಶನ್ಸನ್ನು ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ವಾಟ್ ವೆರಿ ಇಂಪಾರ್ಟೆಂಟ್. ಸೊ ಮೂರನ್ನು ಕೂಡ ನೀವಿಲ್ಲೇ ನೆನ್ಪಿಟ್ಕೊಂಡಿರ್ಬೇಕು. ಪ್ರಾಪಗೇಷನ್ ಬೈ ಇನಿಷಿಯೇಷನ್ ಆದರೂ ಕೇಳ್ಬೋದು, ಅಥವಾ ಓವರಾಲ್ ರೇಟ್ ಬೈ ರೇಟ್ ಆಫ್ ಇನಿಷಿಯೇಷನ್ ಆದರೂ ಇರ್ಬೋದು, ಅಥವಾ ಮೊನೋಮರ್ ಡಿಪ್ಲೀಷನ್ ಬೈ ರ್ಯಾಡಿಕಲ್ ಫಾರ್ಮೇಷನ್ ಆದರೂ ಕೂಡ ಇಲ್ಲಿ ನಿಮಗೆ ಕ್ವೆಶನ್ಸ್ ಬಂದಿರುತ್ತೆ. ಓಕೆನಾ? ಸೊ ಇದರಲ್ಲಿ ಇಂಪಾರ್ಟೆಂಟ್ ನೋಟಲ್ಲಿ ನೀವು ಅಥವಾ ಹೈಲೈಟ್ ಮಾಡಿ ಬರ್ಕೊಳ್ಬೇಕಾಗಿರೋದು ಕಾಂಟೂರ್ ಲೆಂತ್ ಆ್ಯಂಡ್ ದ ಕೈನೆಟಿಕ್ ಚೈನ್ ಲೆಂತ್. ಇದೆರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಇಯರ್ Mark-Auning's equation. ಸೊ ಅದರಲ್ಲಿ ಈಕ್ವೇಷನ್ ನೆನಪಿರಬೇಕು, ಎ ವ್ಯಾಲ್ಯೂ ನೆನಪಿರಬೇಕು, ಆ್ಯಂಡ್ ದೆನ್ ಕೆ ಆ್ಯಂಡ್ ಎ ಡಿಪೆಂಡ್ಸ್ ಆನ್ ಸಾಲ್ವೆಂಟ್ ಆ್ಯಂಡ್ ದ ಪಾಲಿಮರ್ ಪೇರ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಓಕೆ, so next, other than that, some of the important equations are there. So are the formulas, so which you have to remember. Radius of gyration. So radius of gyration ಬಂದು 1 by root 6 into RMS length. RMS ನಾವು ಈಗಲೇ ನೋಡ್ಕೊಂಡಿದ್ದೀವಿ, that is root n into L RMS. So RMS into 1 by root 6 ಮಾಡಿದ್ರೆ that is what? Radius of gyration. ಓಕೆ, ಆ್ಯಂಡ್ ಆವ್ರೇಜ್ ಎಂಡ್ ಟು ಎಂಡ್ ಡಿಸ್ಟೆನ್ಸ್. ಸೊ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಕಾಂಟೂರು, ಆವ್ರೇಜ್ ಎಂಡ್ ಟು ಎಂಡ್ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ದಟ್ ಈಸ್ ರೂಟ್ n. ಆ್ಯಂಡ್ ದೆನ್ ವೇರಿಯನ್ಸ್, ನೀವು ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ ಆಗಿರ್ತೀರಾ, ಸೊ ಯೂಶಲಿ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನೋಡಿರ್ತೀರಾ. ವೇರಿಯನ್ಸ್ ಅಂತ ಹೇಳಿದಾಗ ಸಿಗ್ಮಾ ಸ್ಕ್ವೇರ್. ಸೊ ವಾಟ್ ಈಸ್ ದ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಮಾಸಲ್ಲಿ MN MW ಅಲ್ಲಿ ಹೇಗೆ MN ಅನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇನ್ ಮಾಸ್ ಅಂತ ಹೇಳಿದ್ರೆ ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ. ಓಕೆ, ಸಿಗ್ಮಾ ಸ್ಕ್ವೇರ್. ವೇರಿಯನ್ಸ್ಗೆ ಸ್ಕ್ವೇರ್ ರೂಟ್ನ ತೆಗೆದ್ರೆ ಬರೋದೇ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗಿ ವಿಲ್ ಗೆಟ್ ವಾಟ್? ಸಿಗ್ಮಾ. ಆ್ಯಂಡ್ ಇಯರ್ ಒನ್ ಮೋರ್ ಥಿಂಗ್. ಸೊ ವೇರಿಯನ್ಸ್ ಇನ್ ಮಾಸ್ ಅಂತ ಹೇಳಿ ಈ ಈಕ್ವೇಷನನ್ನು ನೆನ್ಪಿಟ್ಕೊಳ್ದೆ MN ಬಾರ್ ಸ್ಕ್ವೇರ್ ಇಂಟು MW ಬಾರ್
by mn bar minus 1. ಇದನ್ನು ನೆನ್ಪಿಟ್ಕೊಂಡಿರ್ಬೇಕು. ಆ್ಯಂಡ್ ಆಲ್ಸೋ ದೇ ವಿಲ್ ಆಸ್ಕ್ ಸೊ ವೇರಿಯನ್ಸ್ ಇನ್ ಮಾಸ್. ಸೊ ಅದಕ್ಕೆ ಕಂಡಿಡಿರಿ ಅಂತ ಹೇಳಿದಾಗ ಡಿಫ್ರೆನ್ಸ್ ಇನ್ ಮಾಸ್ ಕೊಟ್ಟಿದ್ರು ಅಂತ ಹೇಳಿದ್ರೆ ಯು ಕ್ಯಾನ್ ಈಸಿಲಿ ಡಿಟರ್ಮೈನ್ ದ್ಯಾಟ್. ಸೊ ದ ಡಿಫ್ರೆನ್ಸ್ ಇನ್ ಮಾಸ್ ಇಂಟು ಟೋಟಲ್ ಮಾಸ್. ಸೊ ಮಾಸ್ ಎಷ್ಟಿದೆ ಡಿಫ್ರೆನ್ಸು ಅದನ್ನು ಟೋಟಲ್ ಮಾಸ್ ಜೊತೆ ನೀವು ಮಲ್ಟಿಪ್ಲೈ ಮಾಡಿದಾಗ ಸೊ ಯು ವಿಲ್ ಗೆಟ್ ವಾಟ್ ವೇರಿಯನ್ಸನ್ನು ನೋಡ್ತಾ ಹೋಗ್ತೀರಾ. ಆ್ಯಂಡ್ ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ದಟ್ ಈಸ್ ಫ್ರ್ಯಾಕ್ಷನ್ ಆಫ್ ಗ್ರೂಪ್ ಕಂಡೆನ್ಸರ್. ಸೊ ಫ್ರ್ಯಾಕ್ಷನ್ ಆಫ್ ಗ್ರೂಪ್ ಕಂಡೆನ್ಸರ್ ನಾವು ಡಿಗ್ರಿ ಆಫ್ ಪಾಲಿಮರೈಸೇಷನ್ಸಲ್ಲೂ ಕೂಡ ನೋಡಿದ್ವಿ. ಸೊ ಫ್ರ್ಯಾಕ್ಷನ್ ಆಫ್ ಗ್ರೂಪ್ ಕಂಡೆನ್ಸರ್ ದಟ್ ಈಸ್ ಪಿ ಇಸ್ ಈಕ್ವಲ್ಸ್ ಟು ವಾಟ್ 1 minus 1 by n. ಸೊ ಎನ್ ಅಂತಂದರೆ ಇದೇನು ದಟ್ ಇಂಡಿಕೇಟ್ಸ್ ಡಿಗ್ರಿ ಆಫ್ ಪಾಲಿಮರೈಸೇಷನ್. ಫ್ರ್ಯಾಕ್ಷನ್ ಆಫ್ ಗ್ರೂಪ್ ಕಂಡೆನ್ಸರ್ ದಟ್ ಈಸ್ ಪಿ. ಸೊ ದಟ್ ಪಿ ಇಸ್ ಈಕ್ವಲ್ಸ್ ಟು ವಾಟ್ 1 minus 1 by n. ಓಕೆ. ಆ್ಯಂಡ್ ಹಿಯರ್ ವಾಟ್ ಪ್ರಾಬ್ಲಮ್ಸ್ ಬಂದು ಸಮ್ಟೈಮ್ಸ್ ಗ್ರಾಫಿಕಲ್ ಬೇಸ್ಡ್ ಅಥವಾ ಗ್ರಾಫ್ ಬೇಸ್ಡ್ ಕ್ವೆಶನ್ಸನ್ನು ಕೂಡ ನೋಡ್ತಾ ಹೋಗ್ಬೋದು ನೀವು. ಸೊ ವೆನ್ ವಿ ಪ್ಲಾಟ್ eta I, so that is fraction of polymer chain versus m, so you will get a graph like this. ಓಕೆ. ಸೊ ಇಲ್ಲಿ ಫಸ್ಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದು ಮ್ಯಾಕ್ಸಿಮಮ್ ನೀವೇನು ಪೀಕ್ ನೋಡಿರ್ತೀರಲ್ವ ಆ ಪೀಕ್ಗೆ ಕರೆಸ್ಪಾಂಡಿಂಗ್ ಬಂದು ಎಮ್ ಎನ್ ಬಾರ್. ಸೊ ನೆಕ್ಸ್ಟ್ ಟುವರ್ಡ್ಸ್ ರೈಟರ್ ಅಂದರೆ ಹೈಯರ್ ದಿ ಮಾಸ್ ಆಫ್ ದಿ ಪಾಲಿಮರ್, ಸೊ ಎಮ್ ವಿ ಬಾರ್, ನೆಕ್ಸ್ಟ್ ಎಮ್ ಡಬ್ಲ್ಯೂ, ಎಮ್ ಝೆಡ್. ಸೊ ಇಲ್ಲಿ ನಾವು ಮಾಸನ್ನು ನೋಡ್ತಾ ಹೋದಂಗೆ ಎಮ್ ಝೆಡ್ ಜಾಸ್ತಿ ಆಯ್ತಾ ಹೋಗ್ತು ಎಮ್ ಡಬ್ಲ್ಯೂ ದ್ಯಾನ್ ಎಮ್ ಎನ್. ಓಕೆ. ಸೊ ದಿಸ್ ಇಸ್ ವಾಟ್ ದ ಪಿ ಡಿ ಐ ಪಾಲಿಡಿಸ್ಪರ್ಸಿಟಿ ಇಂಡೆಕ್ಸ್ ಮೇಲೆ ಈ ಥರ ಗ್ರಾಫನ್ನು ಕೂಡ ಗ್ರಾಫಿಕಲ್ ಬೇಸಲ್ಲೂ ಕೂಡ ಕೇಳ್ತಾರೆ. ಸೊ ಪಾಲಿಡಿಸ್ಪರ್ಸ್ಡ್ ಇಂಡೆಕ್ಸ್ ಅಥವಾ ಪಾಲಿಡಿಸ್ಪರ್ಸ್ಡ್ ಫೇಸ್ ಅಂತ ಹೇಳಿದಾಗ ಸೊ ಅಲ್ಲೇನು ಹೇಳ್ತೀವಿ ಎಮ್ ಝೆಡ್ ಬಾರ್ ಗ್ರೇಟರ್ ದ್ಯಾನ್ ಎಮ್ ಡಬ್ಲ್ಯೂ ಬಾರ್ ಗ್ರೇಟರ್ ದ್ಯಾನ್ ಎಮ್ ಎನ್ ಬಾರ್ ಅಂತೀವಿ. ಏಕೆ ಜಾಸ್ತಿ ಹೇಗೆ ಅಂತ ಕೇಳಿದಾಗ ದಟ್ ಈಸ್ ಡ್ಯೂ ಟು ದಿಸ್ ಗ್ರಾಫಿಕಲ್ ಸ್ಟಡಿ ಮಾಡಿದಾಗ ವಿಲ್ ಗೆಟ್ ಟು ನೋ. ಓಕೆ. ಸೊ ಆ್ಯಂಡ್ ಇದನ್ನು ನೀವು ಕ್ವೆಶನ್ಸ್ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್. ಸೊ ಇಲ್ಲಿ 2 ಗ್ರಾಫನ್ನ ಕೊಟ್ಟಿರ್ತಾರೆ. ಈ ಥರನೂ ಕ್ವೆಶನ್ ಬಂದಿರ್ಬೋದು. ದಿಸ್ ಇಸ್ ಗ್ರಾಫ್ 1 ಆ್ಯಂಡ್ ಗ್ರಾಫ್ 2. ಸೊ ಇಲ್ಲಿ ಫಸ್ಟ್ ಏನಂತ ಹೇಳಿದಾಗ ವಿಚ್ ಈಸ್ ಮೋರ್ ಹೋಮೋಜಿನಿಯಸ್. ಸೊ ಹೋಮೋಜಿನಿಯಸ್ ಯಾವುದು? ಸೊ ಹೋಮೋಜಿನಿಯಸ್ ಅಂದರೆ ಏನು? ಹೆಟರೋಜಿನಿಯಸ್ ಫೇಸ್, ಹೋಮೋಜಿನಿಯಸ್ ಫೇಸ್ ನೋಡಿದ್ರಿ ಪಿ ಡಿ ಐಯಲ್ಲಿ. ಸೊ ಹೋಮೋಜಿನಿಯಸ್ ಅಂತ ಹೇಳಿದ್ರೆ ಐ ವಿಲ್ ಶೋ 1 second. ಸೊ ಹೋಮೋಜಿನಿಯಸ್ ಹೆಟರೋಜಿನಿಯಸ್. ಹೋಮೋಜಿನಿಯಸ್ ಅಂತಂದ್ರೆ ಏನು? 3 ವೆಯ್ಟ್ ಝೆಡ್ ಆವ್ರೇಜು, ವೆಯ್ಟ್ ಆವ್ರೇಜು, ನಂಬರ್ ಆವ್ರೇಜ್ 3 ಈಕ್ವಲ್ ಆಗಿರಬೇಕು. ಹೆಟರೋಜಿನಿಯಸ್ ಅಂತ ಹೇಳಿದ್ರೆ ಎಮ್ ಝೆಡ್ ಬಾರ್ ಜಾಸ್ತಿ ಇರಬೇಕು ದೆನ್ ಎಮ್ ಡಬ್ಲ್ಯೂ ಬಾರ್ ದೆನ್ ಎಮ್ ಎನ್ ಬಾರ್. ಓಕೆ. ಸೊ ಅದೇ ನಾವು ಇದ್ರಲ್ಲಿ ನೋಡೋದಾದರೆ ಈ ಗ್ರಾಫಲ್ಲಿ ಮಿಡಲಿಗೆ ಬರೋದು ಕರೆಕ್ಟ್ ಪೀಕ್ ಹೈಯೆಸ್ಟ್ ಎಮ್ ಎನ್ ಬಾರು. ಇಲ್ಲೂ ಕೂಡ ದಿಸ್ ಇಸ್ ಎಮ್ ಎನ್ ಬಾರ್. ಸೊ ನೆಕ್ಸ್ಟ್ ಇಲ್ಲಿ ಎಮ್ ಡಬ್ಲ್ಯೂ ಬಾರು, ಇಲ್ಲಿ ಎಮ್ ಡಬ್ಲ್ಯೂ ಬಾರ್ ಬರುತ್ತೆ. ಸೊ ಇದು ಎಮ್ ಡಬ್ಲ್ಯೂ ಬಾರ್, ಇದು ಎಮ್ ಡಬ್ಲ್ಯೂ ಬಾರ್ ಡ್ಯಾಶ್ ಅಂತ ಅಂದ್ಕೊಂಡ್ರೆ ಎರಡೂ ಗ್ರಾಫಲ್ಲಿ ಯಾವುದಕ್ಕೆ ಎಮ್ ಡಬ್ಲ್ಯೂ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ? ಸೊ ಸೆಕೆಂಡ್ ಗ್ರಾಫಿಗೆ ಎಮ್ ಡಬ್ಲ್ಯೂ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ. ಸೊ ಸೆಕೆಂಡ್ ಗ್ರಾಫಿಗೆ ಎಮ್ ಡಬ್ಲ್ಯೂ ಇಸ್ ಗ್ರೇಟರ್ ದ್ಯಾನ್ ಎಮ್ ಎನ್ ಬಾರ್, ವೆರಿ ಮಚ್ ಗ್ರೇಟರ್ ದ್ಯಾನ್ ಅಂತ ಹೇಳಿದಾಗ ಸೊ ದೆನ್ ದಿಸ್ ಸೆಕೆಂಡ್ ಗ್ರಾಫ್ ಇಸ್ ಪಾಲಿಡಿಸ್ಪರ್ಸ್. ಸೊ ಹೋಮೋಜಿನಿಯಸ್ ಅಂತ ಅಂದರೆ ಯಾವುದು? ಫಸ್ಟ್ ಗ್ರಾಫ್. ಸೊ ಕಂಪೇರ್ ಟು ಸೆಕೆಂಡ್ ಗ್ರಾಫ್ first is homogeneous and the second is more polydispersed. Okay. And then one of the important equations navilli nodiddu osmometry alli, so that pi is equals to C by RT mn bar plus BC. Okay. So here BC square. So when you plot the graph of this pi by C versus C, so plot in a graph in ನೀವು ಇಲ್ಲಿ ಪ್ಲಾಟ್ ಮಾಡಿದಾಗ ಸೊ ಹಿಯರ್ ಯು ವಿಲ್ ಗೆಟ್ ದ ಗ್ರಾಫ್ ಲೈಕ್ ದಿಸ್. ಸೊ ಈ ಥರ ಇಲ್ಲಿ ಈ ಗ್ರಾಫ್ ಈ ಥರ ಬಂದಿದೆ ಅಂತ ಹೇಳಿದ್ರೆ ದಿಸ್ ಈಸ್ ವಾಟ್ ದ ಇಂಟರ್ಸೆಪ್ಟ್. ಆ್ಯಂಡ್ ವೆನ್ ಯು ಫೈಂಡ್ ದ ಸ್ಲೋಪ್ ಫಾರ್ ದಿಸ್ ಯು ವಿಲ್ ಗೆಟ್ ದ ಸ್ಲೋಪ್. ಸೊ ವೆನ್ ಯು ಕಂಪೇರ್ ದಟ್ ಹಿಯರ್ ಲಿಮಿಟ್ pi by C tends to 0, pi by C that is equals to what? RT by mn bar. So you can write this equation in terms of limits. ಲಿಮಿಟ್ಸ್ ಅಲ್ಲಿ ಬರೆದ್ರೆ ಈ ಥರ ಬರಿತೀವಿ. ಸೊ ಈ ಥರ ಗ್ರಾಫಲ್ಲಿ pi by C ವರ್ಸಸ್ C ಗ್ರಾಫ್ನ ಪ್ಲಾಟ್ ಮಾಡಿದಾಗ ಈ ಲೈನ್ದು ಸ್ಲೋಪ್ ಬಂದು B ಆಗಿರುತ್ತೆ ಆ್ಯಂಡ್ ಇಂಟರ್ಸೆಪ್ಟ್ ಬಂದು RT by mn bar. ಓಕೆ. ಸೊ ಹಿಯರ್ ಆ್ಯಂಡ್ ಮಾರ್ಕ್ ಹೌವಿಂಗ್ ಈಕ್ವೇಷನನ್ನು ನಾವಿಲ್ಲಿ ಪ್ಲಾಟ್ ಮಾಡಿದಾಗ ಅದರದ್ದು ಗ್ರಾಫ್ನ ನಾವಿಲ್ಲಿ ನೋಡಿದಾಗ ಸೊ ಹಿಯರ್ ವಿ ಟೇಕನ್ ಲಾಗ್ ಆನ್ ಬೋತ್ ಸೈಡ್. ಲಾಗನ್ನು ತೊಗೊಂಡಾಗ ಸೊ ವಿ ಗೆಟ್ ದ ಈಕ್ವೇಷನ್ ಲೈಕ್ ದಿಸ್. ಸೊ ಇದು ಲಾಗ್ a to the power m is equals to a into log m. So therefore log eta intrinsic viscosity versus log mv barನ ಪ್ಲಾಟ್ ಮಾಡಿದಾಗ ವಿ ಗೆಟ್ ದ ಗ್ರಾಫ್ ಲೈಕ್ ದಿಸ್ ಆ್ಯಂಡ್ ದಿಸ್ ಇಸ್ ವಾಟ್ ದ ಇಂಟರ್ಸೆಪ್ಟ್ is equals to log k and the slope is a. ಸೊ ಇದು
ಇದು y is equals to mx plus c. ಸೊ m ಬಂದು ಸ್ಲೋಪು, c ಬಂದು ಇಂಟರ್ಸೆಪ್ಟು, c ಬಂದು ಲಾಗ್, m ಬಂದು slope, that is a. Okay, so this is what the very important topics, concepts which are related to polymer chemistry. ಸೊ ಇದರಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಅಂತ ಬಂದಾಗ ಸೊ PDI ಗೊತ್ತಿರಬೇಕು, ಡಿಗ್ರಿ ಆಫ್ ಪಾಲಿಮರೈಸೇಷನ್, ಅದ್ರದ್ದು ಫಾರ್ಮುಲಾಸ್, ಡಿಫ್ರೆಂಟ್ ರಿಲೇಷನ್ಸ್ ಗೊತ್ತಿರಬೇಕು, ಆ್ಯಂಡ್ ದೆನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆವ್ರೇಜ್ ಮಾಲಿಕ್ಯುಲರ್ ವೆಯ್ಟ್ ಆಫ್ ಪಾಲಿಮರ್ ಗೊತ್ತಿರಬೇಕು, ಫಾರ್ಮುಲಾಸ್ ಗೊತ್ತಿರಬೇಕು, ಅದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ, ಆ್ಯಂಡ್ ಹೌ ಕ್ಯಾನ್ ವಿ ಡಿಟರ್ಮೈನ್, ವಾಟ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಟು ಡಿಟರ್ಮೈನ್ ನಂಬರ್ ಆವ್ರೇಜ್, ವೆಯ್ಟ್ ಆವ್ರೇಜ್, ಆ್ಯಂಡ್ ಝೆಡ್ ಆವ್ರೇಜ್ ಮಾಲಿಕ್ಯುಲರ್ ವೆಯ್ಟ್ ಅದು ಗೊತ್ತಿರಬೇಕು, ಆ್ಯಂಡ್ ದೆನ್ PDI ಬಗ್ಗೆ ಗೊತ್ತಿರಬೇಕು, ಆ್ಯಂಡ್ ಆಲ್ಸೋ ದೇರ್ ಆರ್ ಸಮ್ ಆಫ್ ದ ಫಾರ್ಮುಲಾಸ್ ದಟ್ ಯು ಶುಡ್ ನೋ. Okay, so then Mark Howings equations, then plots depends on the graph ಮೇಲೆ questions ಬಂದಾಗ how to answer that and all. ಸೊ ಇವಾಗ ಏನು ನಾವು ವಿಡಿಯೋ ಪಾರ್ಟ್ 2 ಪಾರ್ಟ್ 1 ಡಿಸ್ಕಸ್ ಮಾಡಿದ್ದೀವೋ ಸೊ ಅದನ್ನೆಲ್ಲ ಒಂದು ಶಾರ್ಟ್ ನೋಟ್ ಬರೆದಿಟ್ಕೊಂಡು ಸೊ ರಿವೈಸ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಸೆಟ್ ಆಫ್ ಕ್ವೆಶ್ಚನ್ಸನ್ನು ಕಳಿಸಿರ್ತೀನಿ. ಸೊ ನೀವೇನು ಇವಾಗ ವೀಡಿಯೋಸ್ ನೋಡಿ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಟೆಕ್ಸ್ಟ್ ಮಾಡಿ ಆದರೂ ಕೇಳ್ಬೋದು. ಓಕೆ, ಸೊ ನಿಮಗೇನು ಡೌಟ್ ಅನಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅಥವಾ ನನಗೆ ಅರ್ಥ ಆಗಿದೆ ಅನ್ನೋದಾದರೆ, ಅಥವಾ ಇನ್ನು ನನಗೆ ಎಷ್ಟು ಅರ್ಥ ಆಗಿದೆ ಅಂತ ನೀವೇ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೊ ಜಸ್ಟ್ ನಾನು ಒಂದಷ್ಟು ಕ್ವೆಶ್ಚನ್ಸನ್ನು ಕಳಿಸಿರ್ತೀನಿ. ಸೊ ಆ ಕ್ವೆಶ್ಚನ್ಸನ್ನು ಗ್ರೂಪಲ್ಲಿ ಹಾಕ್ತೀನಿ. ಸೊ ಆ ಕ್ವೆಶ್ಚನ್ಸನ್ನ ನೀವೇನು ಮಾಡಬೇಕು, ನೀಟಾಗಿ ಓದ್ಕೊಳ್ಳಿ, ಕರೆಕ್ಟಾಗಿ ಓದ್ಕೊಂಡು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಏನು ನಾವು ವಿಡಿಯೋ ಮಾಡಿದ್ದೀವಿ ಆ ಬೇಸ್ ಮೇಲೆ ನಿಮಗೆ ಎಷ್ಟು ಅರ್ಥ ಆಗಿದೆ, ಅದು ಹೇಗೆ ನೀವು ಸಾಲ್ವ್ ಮಾಡೋಕ್ಕೆ ನೀವು ಅರ್ಥ ಮಾಡ್ಕೊಂಡಿರೋ ಕಾನ್ಸೆಪ್ಟ್ಸನ್ನು ಅಥವಾ ಹೇಗೆ ನೀವು ಯೂಸ್ ಮಾಡ್ಕೋತೀರಾ, ನೀವು ಏನು ಈಗ ಪಾರ್ಟ್ 1 ಪಾರ್ಟ್ 2 ವಿಡಿಯೋದಲ್ಲಿ ಸ್ಪೆಂಡ್ ಮಾಡಿರೋ ಟೈಮ್ನ ಎಷ್ಟು ಯುಟಿಲೈಸ್ ಮಾಡ್ಕೊಂಡಿದ್ದೀರಾ ಅಂತ ಒಂದು ಚೆಕ್ ಮಾಡೋದಕ್ಕೆ ಅಂತ ಅಷ್ಟೇ. ಸೊ ಇದನ್ನು ಚೆನ್ನಾಗಿ ಪ್ರಿಪೇರ್ ಆಗಿ ಒಂದು ಸತಿ ಕ್ವೆಶ್ಚನ್ಸನ್ನು ಅಟೆಂಪ್ಟ್ ಮಾಡಿ. ಎಷ್ಟು ಕ್ವೆಶನ್ಸ್ ಅಟೆಂಪ್ಟ್ ಮಾಡ್ತೀರಾ ವಿಲ್ ಸಿ. ಸೊ ದೆನ್ ವಿ ಕ್ಯಾನ್ ಗೋ ಫಾರ್ ದ ಸಾಲ್ವಿಂಗ್ ದ ಕ್ವೆಶ್ಚನ್ಸ್. ಓಕೆ, ಸೊ ಐ ಹೋಪ್ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಸೊ ಇದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಸೊ ನಿಮ್ಮ ಡೌಟನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟು ಕ್ವೆಶನ್ಸ್ ಇದೆ. ಇದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿರೋ ಕೆಲವೊಂದು ಕ್ವೆಶನ್ಸನ್ನು ಸಾಲ್ವ್ ಮಾಡಿ ಸೊ ದೆನ್ ವಿಲ್ ಗೆಟ್ ಇನ್ ಟು ನೆಕ್ಸ್ಟ್ ಚಾಪ್ಟರ್. ಸೊ ಯಾಕೆ ಇದನ್ನು ಚಾಪ್ಟರ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಫಸ್ಟು ತುಂಬಾ ಟಫನ್ನು ತೊಗೊಂಡು ಯಾಕಾದರೂ ಜಾಯ್ನ್ ಆದವು ಅಥವಾ ಯಾಕಾದರೂ ಈ ಸ್ಟಾರ್ಟ್ ಮಾಡೋದು ಅಂತ ಅನಿಸ್ಬಾರ್ದು, ತುಂಬ ಖುಷಿಯಾಗಿರಬೇಕು ಅಂತ ಅಷ್ಟೇ. ಆ್ಯಂಡ್ ದೆನ್ ಫಸ್ಟ್ ಖುಷಿಯಾಗಿದ್ದು ಆಮೇಲೆ ಸಫರ್ ಆಗೋದು ಅಂತಲ್ಲ. ಸೊ ಸ್ವಲ್ಪ ಸ್ಲೋಲಿ ಇಂಟ್ರೆಸ್ಟ್ ಬರ್ತಾ ಹೋದಂಗೆ ಸೊ ದೆನ್ ನಿಮಗೆ ಆ ಗ್ರಿಪ್ ಸಿಗುತ್ತೆ. ಸೊ ದೆನ್ ಯು ಕ್ಯಾನ್ ಸ್ಟಡಿ ಆನ್ ಯುವರ್ ಓನ್. ಸೊ ಅದಕ್ಕೋಸ್ಕರ ಫಸ್ಟು ಪಾಲಿಮರ್ ಕೆಮಿಸ್ಟ್ರಿ ತುಂಬಾ ಕ್ವಿಕ್ಕಾಗಿ ಅರ್ಥ ಆಗೋದು ಬೇಸಿಕ್ಕಿಂದ ಇರೋದ್ರಿಂದ ತುಂಬಾ ಈಸಿಯಾಗಿ ಕ್ಯಾಚಿ ಇದೆ ಅನ್ನೋದಕ್ಕೋಸ್ಕರ ಇದನ್ನು ಮಾಡಿದ್ದು ಅಷ್ಟೇ. ಸೊ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ಕೊಳ್ಳಿ ಆ್ಯಂಡ್ ಸ್ಟಾರ್ಟ್ ಪ್ರಿಪೇರಿಂಗ್. ಆ್ಯಂಡ್ ಯಾರ್ಯಾರು ಇನ್ನೂ ರೆಫರೆನ್ಸ್ ಬುಕ್ಸ್ ಓದೋಕ್ಕೆ ಸ್ಟಾರ್ಟ್ ಮಾಡಲ್ಲ, ದಟ್ಟು ಆರ್ಗ್ಯಾನಿಕ್ಸ್ ಕೆಮಿಸ್ಟ್ರಿ, ಸ್ಪೆಷಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಇನ್ನೂ ಯಾರು ಓದೋಕ್ಕೆ ಸ್ಟಾರ್ಟ್ ಮಾಡಲ್ಲ, ಸೊ ದಯವಿಟ್ಟು ಸ್ಟಾರ್ಟ್ ಮಾಡಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.